ವೀಕ್ಷಕರೇ, ಕನ್ನಡ ಮಾತೃಭೂಮಿ ವಾರ್ತೆಗಳಿಗೆ ಸ್ವಾಗತ. ನಾನು ಸಂತೋಷಿ ಸರ್ಜೋಳ್ಕರ್. ಮೊದಲಿಗೆ ಹೆಡ್ಲೈನ್ಸ್. ಓಪೆಕ್ ಆಸ್ಪತ್ರೆಯ ರಸ್ತೆಯಲ್ಲಿ ಅನಧಿಕೃತ ಡಬ್ಬಾ ಅಂಗಡಿಗಳ ತೆರವು ಕಾರ್ಯಾಚರಣೆ ನಡೆಸಿದ ಮಹಾನಗರ ಪಾಲಿಕೆ. ರಾಹುಲ್ ಗಾಂಧಿ ಹೇಳಿಕೆ ಖಂಡಿಸಿ ಬಿಜೆಪಿ ಯುವ ಮೋರ್ಚಾದಿಂದ ಪ್ರತಿಕೃತಿ ದಹಿಸಿ ಪ್ರತಿಭಟನೆ. ಆರ್ಡಿಸಿಸಿ ಬ್ಯಾಂಕಿನ ಸಿಂಧನೂರು ಶಾಖೆಯಲ್ಲಿ ಮತ್ತೊಂದು ರೈತರಿಗೆ ವಂಚನೆ ಪ್ರಕರಣ, ದೂರು ದಾಖಲು. ಮಲ್ಲಯ್ಯ ಕಟ್ಟಿಮನಿ. ಎಪಿಎಂಸಿ ನಿವೇಶನ ಹಂಚಿಕೆ ಆಗ್ರಹಿಸಿ ತರಕಾರಿ ಮಾರಾಟಗಾರರ ಕ್ಷೇಮಾಭಿವೃದ್ಧಿ ಸಂಘದಿಂದ ಪ್ರತಿಭಟನೆ. ಜನವರಿ 19ರಂದು ಮಹಾಯೋಗಿ ಶ್ರೀ ವೇಮನ ಜಯಂತಿ, ಭಾವಚಿತ್ರ ಮೆರವಣಿಗೆ. ಅಚ್ಯುತ್ ರೆಡ್ಡಿ. ಜನವರಿ 18ರಂದು ವಿಜಯ ರೆಡ್ಡಿ ಟ್ರೋಫಿ ಕ್ರಿಕೆಟ್ ಪಂದ್ಯಾವಳಿ, 16 ತಂಡಗಳು ಭಾಗಿ. ರವಿರಾಜ್. ರಾಯಚೂರು ಸ್ನೇಹಿತರ ಬಳಗದ ವತಿಯಿಂದ ನಿರಾಶ್ರಿತರಿಗೆ ಬೆಡ್ಶೀಟ್ ವಿತರಣೆ. ವಾರ್ತೆಗಳ ವಿವರ. ರಾಯಚೂರು ಮಹಾನಗರ ಪಾಲಿಕೆಯಿಂದ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಅನಧಿಕೃತವಾಗಿ ಹಾಕಲಾದ ಶೆಡ್ಗಳು, ಡಬ್ಬಾ ಅಂಗಡಿಗಳನ್ನು ತೆರವುಗೊಳಿಸುವಂತೆ ಜನವರಿ 4ರಂದು ಹೊರಡಿಸಲಾದ ಆದೇಶದ ಹಿನ್ನೆಲೆ ನಗರದ ಹೈದರಾಬಾದ್ ರಸ್ತೆಯ ಓಪೆಕ್ ಆಸ್ಪತ್ರೆಯ ಕಾಂಪೌಂಡ್ಗೆ ಹತ್ತಿಕೊಂಡು ನಿರ್ಮಿಸಲಾಗಿದ್ದ ಶೆಡ್, ಡಬ್ಬಾ ಅಂಗಡಿಗಳನ್ನು ಶುಕ್ರವಾರ ತೆರವುಗೊಳಿಸಲಾಯಿತು. ಜಿಲ್ಲಾಧಿಕಾರಿಗಳು ಹಾಗೂ ಮಹಾನಗರ ಪಾಲಿಕೆ ಉಪ ಆಯುಕ್ತರ ಆದೇಶದ ಮೇರೆಗೆ ನಗರದ ಓಪೆಕ್ ಆಸ್ಪತ್ರೆ ಕಾಂಪೌಂಡ್ಗೆ ಹಾಕಲಾಗಿದ್ದು, ಒಂದು ಹೋಟೆಲ್ ಹಾಗೂ 4 ಶೆಡ್ಗಳನ್ನು ತೆರವುಗೊಳಿಸಲಾಯಿತು. ಆರೋಗ್ಯ ನಿರೀಕ್ಷಕ ಮೊಹಮ್ಮದ್ ಖಾನ್ ನೇತೃತ್ವದಲ್ಲಿ ಸಿಬ್ಬಂದಿಗಳಾದ ರಮೇಶ್, ಅಶೋಕ್ ಹಾಗೂ ಮುರಳಿಗೌಡ ಇದ್ದರು. ಜನವರಿ 4ರಂದು ಮಹಾನಗರ ಪಾಲಿಕೆಯಿಂದ ರಾಜ್ಯ ಹಾಗೂ ರಾಷ್ಟ್ರೀಯ ಹೆದ್ದಾರಿ ಪಕ್ಕದ ಅನಧಿಕೃತ ಶೆಡ್, ಡಾಬಾ ಹಾಗೂ ಡಬ್ಬಾ ಅಂಗಡಿಗಳನ್ನು ತೆರವುಗೊಳಿಸಲು ಆದೇಶ ಹೊರಡಿಸಲಾಗಿತ್ತು. ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕು ಸೇರಿದಂತೆ ರಾಜ್ಯ ಹೆದ್ದಾರಿ 30, ರಾಷ್ಟ್ರೀಯ ಹೆದ್ದಾರಿ 150 ರಲ್ಲಿನ ರಸ್ತೆಗಳನ್ನು ಒತ್ತುವರಿ ಮಾಡಿ ಶೆಡ್ಗಳು, ಡಬ್ಬಾ ಅಂಗಡಿಗಳನ್ನು ಮತ್ತು ಡಾಬಾಗಳನ್ನು ರಿಜಿಸ್ಟರ್ ಕರ್ನಾಟಕ ಭೂ ಕಬಳಿಕೆ ನಿಷೇಧ ವಿಶೇಷ ನ್ಯಾಯಾಲಯ ಬೆಂಗಳೂರು ರವರ ರಾಯಚೂರು ಜಿಲ್ಲೆ ಸಿಂಧನೂರು ತಾಲೂಕು ಸ್ಟೇಟ್ ಹೈವೇ 30, ನ್ಯಾಷನಲ್ ಹೈವೇ 150 ರಲ್ಲಿನ ರಸ್ತೆ ಮಾನ್ಯ ಜಿಲ್ಲಾಧಿಕಾರಿಗಳ ವಸತಿ ಗೃಹ ರಸ್ತೆಯಿಂದ 7 ಮೈಲ್ ರಸ್ತೆಯವರೆಗೆ ಗಡಿಗಳನ್ನು ಒತ್ತುವರಿ ಮಾಡಿ ಶೆಡ್ ಮತ್ತು ಡಾಬಾಗಳನ್ನು ಹಾಕಿಕೊಂಡಿರುವ ಬಗ್ಗೆ ಕರ್ನಾಟಕ ಭೂ ಕಬಳಿಕೆ ನಿಷೇಧ ವಿಶೇಷ ನ್ಯಾಯಾಲಯದಲ್ಲಿ ದೂರು ಸಲ್ಲಿಸಿದ್ದು, ಪ್ರಕರಣವನ್ನು ದಾಖಲಿಸಿ ವಿಚಾರಣೆ ನಿಗದಿಪಡಿಸಿದರು. ಹೋಗಲ್ಲ
ರಾಯಚೂರು ಜಿಲ್ಲೆ ಸಿಂಧನೂರು ತಾಲೂಕು ಸ್ಟೇಟ್ ಹೈವೇ 30 ನ್ಯಾಷನಲ್ ಹೈವೇ 150ರಲ್ಲಿನ ರಸ್ತೆ ಮಾನ್ಯ ಜಿಲ್ಲಾಧಿಕಾರಿಗಳ ವಸತಿ ಗೃಹ ರಸ್ತೆಯಿಂದ 7 ಮೈಲಿ ರಸ್ತೆಯವರೆಗೆ ಗಡಿಗಳನ್ನು ಒತ್ತುವರಿ ಮಾಡಿ ಶೆಡ್ ಮತ್ತು ಡಾಬಾಗಳನ್ನು ಹಾಕಿಕೊಂಡಿರುವ ವ್ಯಾಪಾರಸ್ಥರು ತಮ್ಮ ಸ್ವಂತ ಖರ್ಚಿನಲ್ಲಿ ಕೂಡಲೇ ತಮ್ಮ ಡಬ್ಬಿ ಮತ್ತು ಶೆಡ್ ಅಂಗಡಿಗಳನ್ನು ಅತ್ಯಂತ ತುರ್ತಾಗಿ ತೆರವುಗೊಳಿಸಿ ರಸ್ತೆಯನ್ನು ಸಾರ್ವಜನಿಕರ ಬಳಕೆಗೆ ಮುಕ್ತಗೊಳಿಸಬೇಕೆಂದು ಹಾಗೂ ಒಂದು ವೇಳೆ ನಾವು ತೆರವುಗೊಳಿಸುವ ಸಂದರ್ಭದಲ್ಲಿ ತಮ್ಮ ಯಾವುದೇ ಡಬ್ಬಿಗಳು ಶೆಡ್ಗಳು ಸರಕುಗಳು ಜಖಂಗೊಂಡಲ್ಲಿ ಈ ಕಚೇರಿಯು ಜವಾಬ್ದಾರಿಯಾಗಿರುವುದಿಲ್ಲ ಹಾಗೂ ಯಾವುದೇ ನಷ್ಟ ಪರಿಹಾರವನ್ನು ಕೊಡಲಾಗುವುದು ಎಂದು ಈ ಸಾರ್ವಜನಿಕ ಪ್ರಕರಣೆಯ ಮೂಲಕ ಒತ್ತುವರಿದಾರರಿಗೆ ನೋಟಿಸ್ ನೀಡಲಾಗಿತ್ತು. ಇದೀಗ ಅನಧಿಕೃತವಾಗಿ ಹಾಕಿಕೊಳ್ಳಲಾಗಿದ್ದ ರಸ್ತೆ ಬದಿಯ ಡಬ್ಬಾ ಅಂಗಡಿಗಳನ್ನು ತೆರವುಗೊಳಿಸಲಾಯಿತು. ಬಿಜೆಪಿ ಆರ್ಎಸ್ಎಸ್ ಹಾಗೂ ಭಾರತ ದೇಶದ ರಾಜ್ಯಗಳ ವ್ಯವಸ್ಥೆಗಳ ವಿರುದ್ಧ ಹೋರಾಟ ಮಾಡುವೆವು ಎಂಬ ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಹೇಳಿಕೆ ಖಂಡಿಸಿ ಬಿಜೆಪಿ ಯುವ ಮೋರ್ಚಾ ಜಿಲ್ಲಾ ಘಟಕದಿಂದ ನಗರದ ಡಿಸಿ ಕಚೇರಿ ಎದುರು ರಾಹುಲ್ ಗಾಂಧಿ ಪ್ರತಿಕೃತಿ ದಹಿಸಿ ಪ್ರತಿಭಟನೆ ನಡೆಸಲಾಯಿತು. ಇದೇ ವೇಳೆ ಯುವ ಮೋರ್ಚಾದ ಜಿಲ್ಲಾಧ್ಯಕ್ಷ ಎನ್ ವಿನಾಯಕ್ ರಾವ್ ಮಾತನಾಡಿ, ಸ್ವಾಮಿ ವಿವೇಕಾನಂದರು ದೇಶದ ಸಂಸ್ಕೃತಿ, ದೇಶದ ಮಹತ್ವ ಹಾಗೂ ಸನಾತನ ಬಗ್ಗೆ ಇಡೀ ಪ್ರಪಂಚಕ್ಕೆ ತಿಳಿಸುವ ಕೆಲಸ ಮಾಡಿದರು. ಆದರೆ ದೇಶದಲ್ಲಿರುವ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ನಾಯಕ ರಾಹುಲ್ ಗಾಂಧಿ ದೇಶದ ಬಗ್ಗೆ ಸಮರ ಸಾರುವ ಎಂಬ ಹೇಳಿಕೆ ನೀಡುವ ಮೂಲಕ ದೇಶ ವಿರೋಧಿ ನಡೆಯನ್ನು ವಿದೇಶಗಳಿಗೆ ಹೋದಾಗಲೆಲ್ಲ ರಾಹುಲ್ ಗಾಂಧಿ ವಿವಾದಾತ್ಮಕ ಹೇಳಿಕೆಗಳನ್ನು ನೀಡುತ್ತಾ ದೇಶದ ಬಗ್ಗೆ ಹಗುರವಾಗಿ ಹಾಗೂ ಕೀಳಾಗಿ ಮಾತನಾಡುವ ಸಂಸ್ಕೃತಿಯನ್ನು ಬೆಳೆಸಿಕೊಂಡಿದ್ದಾರೆ. ದೇಶದ ಬಗ್ಗೆ ಚಿಂತನೆ ಮಾಡುವ ಮನುಷ್ಯ ರಾಹುಲ್ ಗಾಂಧಿ ಅಲ್ಲ. ಕೂಡಲೇ ರಾಹುಲ್ ಗಾಂಧಿ ದೇಶದ ಜನರ ಮುಂದೆ ಮಂಡಿಯೂರಿ ಕ್ಷಮಾರ್ಪಣೆ ಕೇಳಬೇಕಾಗಿದೆ ಎಂದು ಆಗ್ರಹಿಸಿದರು. ಭಾರತೀಯ ಜನತಾ ಪಾರ್ಟಿ ಯುವ ಮೋರ್ಚಾ ವತಿಯಿಂದ ಇಂದು ರಾಹುಲ್ ಗಾಂಧಿ ಅವರು ವಿದೇಶದಲ್ಲಿ ಕೊಟ್ಟ ಹೇಳಿಕೆಯ ವಿರುದ್ಧ ಇವತ್ತು ಪ್ರತಿಕೃತಿ ದಹನವನ್ನು ಮಾಡಲಾಗಿದೆ. ರಾಹುಲ್ ಗಾಂಧಿ ಅವರು ಭಾರತೀಯ ಜನತಾ ಪಾರ್ಟಿ, RSS ಮತ್ತು ಭಾರತ ದೇಶದ ವಿರುದ್ಧವೇ ಸಮರ ಸಾರಬೇಕೆಂದೇಳಿ ಒಂದು ವಿದೇಶದಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅಂದಿನ ಕಾಲದಲ್ಲಿ ಸ್ವಾಮಿ ವಿವೇಕಾನಂದಜಿಯವರು ಇಡೀ ದೇಶದ ಸನಾತನ ಧರ್ಮದ ಬಗ್ಗೆ, ಸನಾತನ ಧರ್ಮದ ಪವಿತ್ರತೆ ಬಗ್ಗೆ, ಸನಾತನ ಧರ್ಮದ ಹೇಳಿಕೆಗಾಗಿ ಮತ್ತು ನಮ್ಮ ದೇಶದ ಉನ್ನತ ಸ್ಥಾನಕ್ಕೆ ಒಯ್ಯಬೇಕಾಗಿ ವಿದೇಶದಲ್ಲಿ ಪ್ರಚಾರ ಮಾಡುತ್ತಿದ್ದರು. ಆದರೆ ಇದೇ ರಾಹುಲ್ ಗಾಂಧಿಯವರು ನಮ್ಮ ದೇಶದ ಬಗ್ಗೆ ಅಗೌರವವಾಗಿ ಮಾತನಾಡೋದು ಅಲ್ಲಿ ಮಾಡುತ್ತಿದ್ದಾರೆ. ನಮ್ಮ ದೇಶದ ಪ್ರಧಾನಮಂತ್ರಿಯವರು ಯಾವುದೇ ದೇಶಕ್ಕೆ ಹೋದರೂ ಅವರನ್ನು ರೆಡ್ ಕಾರ್ಪೆಟ್ ಆಗಿ ಪ್ರತಿ ದೇಶದ ಪ್ರಧಾನಮಂತ್ರಿಗಳು, ರಾಷ್ಟ್ರಪತಿಗಳು ಅವ್ರನ್ನ ಸ್ವಾಗತ ಮಾಡುತ್ತಾರೆ. ಆದರೆ ನಮ್ಮ ರಾಹುಲ್ ಗಾಂಧಿ ಅವರು ಯಾವ ದೇಶಕ್ಕೆ ಹೋದರೂ 6 ತಿಂಗಳಕ್ಕೊಮ್ಮೆಲೆ ಹೋದವಾಗೆಲ್ಲ ನಮ್ಮ ದೇಶದ ಬಗ್ಗೆ ಕೀಳಾಗಿ ಮಾತಾಡೋದು, RSS ಬಗ್ಗೆ ಕೀಳಾಗಿ ಮಾತಾಡುವುದು, ಈ ದೇಶದ ಸಂಸ್ಕೃತಿ ಬಗ್ಗೆ ಕೀಳಾಗಿ ಮಾತಾಡೋದು ಅವ್ರಿಗೊಂದು ಹವ್ಯಾಸವಾಗಿದೆ. ಅವರ ಮಾನಸಿಕ ಸ್ತೋಮ ಸರಿಯಾಗಿಲ್ಲ ಎಂದು ಪ್ರಶ್ನೆ ಮಾಡುವ ಅವರಿಗೆ ಪ್ರಶ್ನೆ ಮಾಡುವ ಸಮಯ ಬಂದಿದೆ. ಅವರು ಈಗಾಗಲೇ ಹತಾಶಗೊಂಡಿದ್ದಾರೆ. 3 ಸಲ ವಿರೋಧ ಪಕ್ಷದಲ್ಲಿ ಕುಂತಿದ್ದಾರೆ. ಇನ್ನೂ 3 ಸಲ ಅವರು ವಿರೋಧ ಪಕ್ಷದಲ್ಲಿ ಕೂಡ್ತಾರೆ. ಯಾಕಂದರೆ ಜನರು ಸೂಕ್ಷ್ಮವಾಗಿ ಎಲ್ಲವನ್ನೂ ಗಮನಿಸುತ್ತಿದ್ದಾರೆ. ಇವರ ಹೇಳಿಕೆಗಳಾಗಲಿ, ಇವರು ಮಾತಾಡುವ ಇದರ ಬಗ್ಗೆ ಆಗಲಿ, ಇವೆಲ್ಲವೂ ಜನರು ಸೂಕ್ಷ್ಮವಾಗಿ ಇದನ್ನು ಗಮನಿಸುತ್ತಿದ್ದಾರೆ. ರಾಹುಲ್ ಗಾಂಧಿ ಅವರು ಮಂಡಿಯೂರಿ ಇಡೀ ದೇಶದ ಜನತೆಗೆ ದೇಶದ ಬಗ್ಗೆ ಅಗೌರವವಾಗಿ ಮಾತನಾಡಿದ ಸಲುವಾಗಿ ಅವರು ಕ್ಷಮಾಪಣೆ ಕೇಳಬೇಕೆಂದರೆ ಯುವ ಮೋರ್ಚಾ ವತಿಯಿಂದ ನಾವು ಆಗ್ರಹಿಸುತ್ತಿದ್ದೇವೆ. ಮೊದಲಿಗೆ ನಗರದ ಟಿಪ್ಪು ಸುಲ್ತಾನ್ ಉದ್ಯಾನವನದಲ್ಲಿ ಜಮಾವಣೆ ಬಿಜೆಪಿ ಕಾರ್ಯಕರ್ತರು ಹಾಗೂ ಮುಖಂಡರು ಕಚೇರಿವರೆಗೆ ರಾಹುಲ್ ಗಾಂಧಿ ಪ್ರತಿಕೃತಿಯನ್ನು ಮೆರವಣಿಗೆ ಮಾಡಿ ಡಿಸಿ ಕಚೇರಿ ಎದುರು ದಹಿಸಿ ರಾಹುಲ್ ಗಾಂಧಿ ಹೇಳಿಕೆಯನ್ನು ಖಂಡಿಸಿ ಘೋಷಣೆಗಳನ್ನು ಕೂಗಿದರು. ಕಂಟಕ ರಾಹುಲ್ ಗಾಂಧಿಗೆ, ಸೋರಸ್ ಏಜೆಂಟ್ ರಾಹುಲ್ ಗಾಂಧಿಗೆ, ರಾಹುಲ್ ಗಾಂಧಿಗೆ, ಕಂಟಕ ರಾಹುಲ್ ಗಾಂಧಿ, ದೇಶವನ್ನು ಕೀಳಾಗಿ ನೋಡುತ್ತಿರುವ ರಾಹುಲ್ ಗಾಂಧಿಗೆ, ರಾಷ್ಟ್ರ ಕಂಟಕ ರಾಹುಲ್ ಗಾಂಧಿಗೆ, ರಾಷ್ಟ್ರ ವಿರೋಧಿ ರಾಹುಲ್ ಗಾಂಧಿಗೆ, ಕಂಟಕ ರಾಹುಲ್ ಗಾಂಧಿಗೆ, ರಾಷ್ಟ್ರ ಕಂಟಕ ರಾಹುಲ್ ಗಾಂಧಿಗೆ, ದೇಶ ವಿರೋಧಿ ರಾಹುಲ್ ಗಾಂಧಿಗೆ, ರಾಷ್ಟ್ರ ಕಂಟಕ ರಾಹುಲ್ ಗಾಂಧಿಗೆ, ದೇಶವನ್ನು ಕೀಳಾಗಿ ಕಾಣುವ ರಾಹುಲ್ ಗಾಂಧಿಗೆ, ದೇಶವನ್ನು ಕೀಳಾಗಿ ಕಾಣುವ ರಾಹುಲ್ ಗಾಂಧಿಗೆ, ರಾಹುಲ್ ಗಾಂಧಿಗೆ, ರಾಹುಲ್ ಗಾಂಧಿಗೆ
ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸಂತೋಷ್ ರಾಜ್ಗುರು, ನಗರ ಘಟಕ ಅಧ್ಯಕ್ಷ ರಾಘವೇಂದ್ರ ಉಟ್ಕೂರ್, ನಗರ ಪ್ರಧಾನ ಕಾರ್ಯದರ್ಶಿಗಳು ವಿಜಯಕುಮಾರ್ ಸಜ್ಜನ್, ಯು ಆಂಜನೇಯ, ಡಾಕ್ಟರ್ ನಾಗರಾಜ್ ಬಾಲ್ಕಿ, ಮೌನೇಶ್, ಯುವ ಮೋರ್ಚಾದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಎನ್ ಕಾರ್ತಿಕ್ ರೆಡ್ಡಿ, ರವಿ ಮೀರಾಪುರ್, ನಗರ ಮಹಿಳಾ ಮೋರ್ಚಾ ಅಧ್ಯಕ್ಷೆ ನಾಗವೇಣಿ, ಸುಲೋಚನಾ ಬಸವರಾಜ್, ಅಶ್ವಿನಿ, ಯುವ ಮೋರ್ಚಾ ಜಿಲ್ಲಾ ಕಾರ್ಯದರ್ಶಿಗಳಾದ ಬಂಕ ರಾಕೇಶ್, ಸಿದ್ದರಾಮ್, ಲಿಂಗರೆಡ್ಡಿ ಹೊಸೂರ್, ವಿಜಯರಾಜ್, ಸುದೀಪ್, ಯುವ ಮೋರ್ಚಾದ ಎಲ್ಲ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಆರ್ಡಿಸಿಸಿ ಬ್ಯಾಂಕಿನ ಅಧ್ಯಕ್ಷರು ಹಾಗೂ ವಿವಿಧ ಶಾಖೆಗಳ ವ್ಯವಸ್ಥಾಪಕರು ಬೇನಾಮಿ ರೈತರ ಹೆಸರಿನಲ್ಲಿ ಮತ್ತಷ್ಟು ಹಣವನ್ನು ಎತ್ತಿ ಸರ್ಕಾರಕ್ಕೆ ವಂಚನೆ ಮಾಡಿರುವ ಪ್ರಕರಣಗಳು ಪತ್ತೆಯಾಗುತ್ತಲೇ ಇವೆ. ಸಿಂಧನೂರು ತಾಲೂಕಿನ ಶಾಖೆಯಲ್ಲಿಯೂ 4 ಜನ ರೈತರ ಹೆಸರಿನಲ್ಲಿ ಬೇನಾಮಿಯಾಗಿ ರೈತರ ಖಾತೆಗೆ ಸಾಲ ಮಂಜೂರು ಮಾಡಿ ಹಣ ಎತ್ತಿರುವ ಮತ್ತೊಂದು ಘಟನೆ ಕುರಿತು ಸಿಂಧನೂರು ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಿಸಲಾಗಿದೆ ಎಂದು ಕರ್ನಾಟಕ ರೈತ ಸಂಘದ ಅಧ್ಯಕ್ಷ ಮಲ್ಲಯ್ಯ ಕಟ್ಟಿಮನಿ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಈಗಾಗಲೇ ಮಾನವಿ, ಲಿಂಗಸುಗೂರುಗಳಲ್ಲಿ ರೈತರ ಹೆಸರಿನಲ್ಲಿ ಸಾಲ ಮಂಜೂರಿ ಮಾಡಿರುವ ಪ್ರಕರಣದ ಕುರಿತು ಕೇಸ್ ದಾಖಲಾಗಿದ್ದರೂ ಯಾವುದೇ ಕ್ರಮವಾಗಿಲ್ಲ. ಈ ಮಧ್ಯೆ ಸಿಂಧನೂರಿನಲ್ಲಿಯೇ ಅದೇ ರೀತಿ ವಂಚಿಸಿರುವ ಪ್ರಕರಣ ಬಯಲಾಗಿದೆ ಎಂದರು. ಸಿಂಧನೂರು ಆರ್ಡಿಸಿಸಿ ಬ್ಯಾಂಕಿನ ಶಾಖೆಯಿಂದ 4 ಜನ ರೈತರ ಹೆಸರಿನಲ್ಲಿ 36,75,000 ರೂಪಾಯಿ ವಂಚಿಸಲಾಗಿದೆ. ಮಸ್ಕಿ ತಾಲೂಕಿನ ಮೇರನಾಳ ಗ್ರಾಮದ ಮಲ್ಲಿಕಾರ್ಜುನ ಸ್ವಾಮಿ ತಂದೆ ಬಸಯ್ಯ ಸ್ವಾಮಿ ಎಂಬುವವರ ಹೆಸರಿನಲ್ಲಿರುವ ಮಾನವಿ ತಾಲೂಕಿನ ಕುರುಡಿ ಹೋಬಳಿ ಗೋರ್ಕಲ್ ಗ್ರಾಮದ ಸರ್ವೆ ನಂಬರ್ 44/3ರಲ್ಲಿರುವ 12 ಎಕರೆ ಭೂಮಿ ಹೆಸರಿನ ದಾಖಲೆಗಳಿಗೆ ಬ್ಯಾಂಕಿನ ಕೆಪಿಸಿ ಖಾತೆ 191/20ರಿಂದ ಬೇನಾಮಿ ಖಾತೆ 00120030055542ಗೆ 2021 ಮಾರ್ಚ್ 22ರಂದು 3 ಲಕ್ಷ ರೂಪಾಯಿ ಸಾಲದ ಹಣ ಜಮೆ ಮಾಡಲಾಗಿದೆ. ಕೇವಲ 3 ದಿನದಲ್ಲಿ ಹಣವನ್ನು ಡ್ರಾ ಮಾಡಲಾಗಿದೆ. ಸಾಲಗಾರ ತೋರಿಸಿದ ಕೃಷಿ ಭೂಮಿ ಮಲ್ಲಿಕಾರ್ಜುನ ತಂದೆ ಸೂಗಣ್ಣ ಎಂಬುವವರ ಹೆಸರಿನಲ್ಲಿ 4 ಎಕರೆ 24 ಗುಂಟೆ ಭೂಮಿಯ ವಿಸ್ತೀರ್ಣದ ಪಹಣಿ ಇದೆ. ಸಿಂಧನೂರು ಉಪ ನೋಂದಣಿ ಕಚೇರಿಯಲ್ಲಿ ಮಾರ್ಟ್ಗೇಜ್ ಡೀಡ್ ಅನ್ನು ನಕಲಿ ಸಹಿ ಸೀಲ್ ಮಾಡಿ ಉಪ ನೋಂದಣಿ ಕಚೇರಿಯನ್ನೇ ವಂಚಿಸಲಾಗಿದೆ. ಆರ್ಡಿಸಿಸಿ ಬ್ಯಾಂಕಿನ ಅಧ್ಯಕ್ಷ ವಿಶ್ವನಾಥ್ ಪಾಟೀಲ್ ತೋರಣದಿನ್ನಿ, ಸಿಂಧನೂರು ಆರ್ಡಿಸಿಸಿ ಹಂಪನಾಳ ಬ್ಯಾಂಕಿನ ವ್ಯವಸ್ಥಾಪಕ ಶರಣಪ್ಪ, ಸಹಾಯಕ ವ್ಯವಸ್ಥಾಪಕ ಪಿ ವೀರೇಶ್, ಸಹಾಯಕಿ ವ್ಯವಸ್ಥಾಪಕಿ ವಾಣಿಶ್ರೀ, ಸಿಂಧನೂರು ವೃತ್ತ ನಿರೀಕ್ಷಕ ಕೆ ಬಸವರಾಜ್ ಸೇರಿ ಸಂಘಟಿತ ಅಪರಾಧ ಎಸಗಿದ್ದಾರೆ. ಎಂದರು. ಈ ಪತ್ರಿಕಾಗೋಷ್ಠಿಯಲ್ಲಿ ಸುಮಾರು ಸಹಕಾರ ಸಂಘ ಮತ್ತು ಆರ್ಡಿಸಿ ಬ್ಯಾಂಕ್ ಆಡಳಿತ ಮಂಡಳಿಯಲ್ಲಿ 36 ಲಕ್ಷ ರೂಪಾಯಿ ನಕಲಿ ಪಾಣಿ ಪತ್ರಿಕೆಗಳನ್ನು ತೆಗೆದುಕೊಂಡು ಇವತ್ತು ಆರ್ಡಿಸಿ ಬ್ಯಾಂಕಿನಲ್ಲಿ ರೈತರಿಗೆ ಮತ್ತು ಮೋಸ ವಂಚನೆ ಮಾಡಲಾಗಿದೆ. ಇವತ್ತು ಸುಮಾರು ಕುಡಿ ಗ್ರಾಮದ ಮಲ್ಲಿಕಾರ್ಜುನ ಸ್ವಾಮಿ ಮೇಘನಾಳ್ ಎಂಬುವರ ಹೆಸರಿನಲ್ಲಿ ನಕಲಿ ಪಾಣಿ 12 ಎಕರೆ ಪಾಣಿ ಮಾಡಿಕೊಂಡು ಅಸಲಿ ಪಾಣಿ ಏನಾದ ಟೋಟಲ್ ಮಲ್ಲಿಕಾರ್ಜುನ ತಂದೆ ಸೂಗಣ ಅಂತೇಳಿ ಇದೆ. ಆತನ ಪಾಣಿ ಅಸಲಿ ಇರೋದು 4 ಎಕರೆ ಪಾಣಿ ಪತ್ರಿಕೆ ಇದೆ. ಇದರಂಥವು ಸುಮಾರು 4 ಪಾಣಿ ಪತ್ರಿಕೆಗಳು ಗಳಲ್ಲಿ ಬಹಳಷ್ಟು ವಂಚನೆ ಆಗಿದೆ. ಸರ್ಕಾರ ಕೂಡಲೇ ಇಲ್ಲಿರ್ತಕ್ಕಂಥದ್ದು ಸಿಒಡಿ ಅಥವಾ ಉನ್ನತ ಮಟ್ಟದ ತನಿಖೆ ನಡೆಸಿ ಇಲ್ಲಿರ್ತಕ್ಕಂಥ ಆರ್ಡಿಸಿ ಬ್ಯಾಂಕ್ ಅಧ್ಯಕ್ಷರಾಗಿದ್ದ ವಿಶ್ವನಾಥ್ ಪಾಟೀಲ್ ಮತ್ತು IS ರೆಡ್ಡಿ ಅವರನ್ನ ಕೂಡಲೇ ಅವ್ರನ್ನ ಬಂಧಿಸಬೇಕಂತೇಳಿ ಸರ್ಕಾರವನ್ನು ಒತ್ತಾಯಿಸಿ ಆಗ್ರಹಪಡ್ತಾ ಇದೆ. ಅದೇ ರೀತಿ ಮೇರಿನಾಳ ಗ್ರಾಮದ ಶಾಂತಮ್ಮಗೊಂಡ ಬಸಯ್ಯ ಸ್ವಾಮಿ ಇವರಿಗೆ ಸೇರಿ ಭೂಮಿ ಮಾನವಿ ತಾಲೂಕಿನ ಹಿರೇಕೋಟ್ನೇಕಲ್ ಹೋಬಳಿ ಜೀನೂರು ಗ್ರಾಮದ ಸರ್ವೆ ನಂಬರ್ 104/2ರಲ್ಲಿರುವ 13 ಎಕರೆ ಭೂಮಿಯ ಪಹಣಿ ಪತ್ರಿಕೆ ಆಧಾರದ ಮೇಲೆ ಬೇನಾಮಿ ರೈತನ ಖಾತೆಗೆ 3 ಲಕ್ಷ ರೂಪಾಯಿ ಸಾಲ ಮಂಜೂರಿ ಮಾಡಲಾಗಿದೆ. ವಾರದೊಳಗೆ ಹಣವನ್ನು ಪಾವತಿ ಮಾಡಿಕೊಳ್ಳಲಾಗಿದೆ. ಭೂಮಿ ಅಸಲಿ ಮಾಲೀಕರು ಶಾಂತಮ್ಮಗಂಡ ಮುದಿಕಯ್ಯ ಜೀನೂರು ಎಂಬುವವರು ಆಗಿದ್ದಾರೆ. ದಾಖಲೆಗಳನ್ನು ಸಹ ನಕಲಿ ಮಾಡಿ ಮೂಲ ಮಾಲೀಕರಿಗೆ ಗೊತ್ತಾಗದಂತೆ ಸಾಲದ ಹಣ ಎತ್ತಲಾಗಿದೆ. ಅದೇ ರೀತಿ ಮಸ್ಕಿ ತಾಲೂಕಿನ ಹನುಮಂತಪ್ಪ ಗೋನಾವರ ತಂದೆ ಲಿಂಗಪ್ಪ ಇವರ ಆಧಾರ ಸಂಖ್ಯೆ
4310941553 ಎಂದಿದ್ದು ಮಾನವಿ ತಾಲೂಕಿನ ಕುರುಡಿ ಹೋಬಳಿ ಸೀಕಲ್ ಗ್ರಾಮದಲ್ಲಿ ಸರ್ವೆ ನಂಬರ್ 69/2ರಲ್ಲಿ 14 ಎಕರೆ 38 ಗುಂಟೆ ಭೂಮಿಗೆ 2021 ಸೆಪ್ಟೆಂಬರ್ 4ರಂದು ಬೇನಾಮಿ ಖಾತೆ 001300005670 ಹೆಸರಿನಲ್ಲಿ ಯಾವುದೇ ಭೂಮಿ ಇಲ್ಲದೆ ಇದ್ದರೂ 8,37,000 ರೂಪಾಯಿ ಸಾಲ ಮಂಜೂರು ಮಾಡಲಾಗಿದೆ. ಭೂಮಿ ಮೂಲ ಮಾಲೀಕರು ಹನುಮಂತಪ್ಪ, ರಾಮಣ್ಣ, ಲಕ್ಷ್ಮಮ್ಮ ಗಂಡ ರಾಮಣ್ಣ ಎಂಬುವವರ ಹೆಸರಿನಲ್ಲಿ ಕಂದಾಯ ದಾಖಲೆಗಳಿವೆ. ಮತ್ತೊಂದು ಪ್ರಕರಣದಲ್ಲಿ ಮಸ್ಕಿ ತಾಲೂಕಿನ ನಂಜರದಿನ್ನಿಯ ನೀಲಮ್ಮ ಗಂಡ ಹನುಮಂತಪ್ಪ ಎಂಬುವವರಿಗೆ ಕೃಷಿ ಭೂಮಿಯೇ ಇರದೇ ಇದ್ದರೂ ಮಾನವಿ ತಾಲೂಕು ಕುರುಡಿ ಹೋಬಳಿ ಹೊಸೂರು ಗ್ರಾಮದ ನೀಲಮ್ಮ ಗಂಡ ಮಾರಪ್ಪ ಉಮಳಿ ಹೊಸೂರು ಹೆಸರಿನಲ್ಲಿ ಸರ್ವೆ ನಂಬರ್ 47ರಲ್ಲಿರುವ 3 ಎಕರೆ 15 ಗುಂಟೆ ಭೂಮಿ ಇದೆ. ನೀಲಮ್ಮ ಹೆಸರಿನಲ್ಲಿ 17 ಎಕರೆ 36 ಗುಂಟೆ ನಕಲಿ ಪಹಣಿಯನ್ನು ನಂಜರದಿನ್ನಿ ನೀಲಮ್ಮ ಹೆಸರಿನಲ್ಲಿ ಸೃಷ್ಟಿಸಿ 8,37,000 ರೂಪಾಯಿ ಹಣ ಎತ್ತಲಾಗಿದೆ. RDCC ಬ್ಯಾಂಕಿನ ಅಧ್ಯಕ್ಷ ವಿಶ್ವನಾಥ್ ಪಾಟೀಲ್ ಸೇರಿದಂತೆ ಸಿಂಧನೂರು ಶಾಖೆಯ ಸಿಬ್ಬಂದಿಗಳು ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಕೂಡಲೇ ಸರ್ಕಾರ ಆರೋಪಿಗಳನ್ನು ಬಂಧಿಸಿ ಅಕ್ರಮವನ್ನು ಬಯಲು ಮಾಡಬೇಕೆಂದರು. ಸಿಂಧನೂರು ನಗರದ ಪೊಲೀಸ್ ಠಾಣೆಯಲ್ಲಿ ಜನವರಿ 15ರಂದು ದೂರು ದಾಖಲಿಸಲಾಗಿದೆ. ಇಲ್ಲಿಯವರೆಗೆ ಯಾವುದೇ ಕ್ರಮವಾಗಿಲ್ಲ ಎಂದರು. ಈ ಸಂದರ್ಭದಲ್ಲಿ ಮುಖಂಡರುಗಳಾದ ರಾಮಕೃಷ್ಣ ಮಾನವಿ, ಸೈಯದ್ ಅಬ್ಬಾಸ್ ಅಲಿ, ಹನುಮಂತಪ್ಪ ಸಿಂಧನೂರು ಇದ್ದರು. ತರಕಾರಿ ಮಾರಾಟಗಾರರಿಗೆ ನಿಗದಿಪಡಿಸಿರುವ ನಿವೇಶನಗಳನ್ನು ಹಂಚಿಕೆ ಮಾಡುವಲ್ಲಿ ವಿಳಂಬ ಮಾಡಲಾಗುತ್ತಿದ್ದು, ಕೂಡಲೇ ನಿವೇಶನ ಹಂಚಿಕೆ ಪ್ರಕ್ರಿಯೆ ಆರಂಭಿಸಬೇಕೆಂದು ರಾಯಚೂರು ನಗರದ ಉಸ್ಮಾನಿಯಾ ತರಕಾರಿ ಮಾರಾಟಗಾರರ ಕ್ಷೇಮಾಭಿವೃದ್ಧಿ ಸಂಘದಿಂದ ಎಪಿಎಂಸಿ ಎದುರು ಪ್ರತಿಭಟನೆ ನಡೆಸಲಾಯಿತು. ನಿವೇಶನ ಹಂಚಿಕೆಗೆ ಈಗಾಗಲೇ ಸಾಕಷ್ಟು ವಿಳಂಬವಾಗಿದೆ. ವಿಳಂಬಕ್ಕೆ ಕಾರಣಗಳೇನು ಎಂಬುದು ತಿಳಿಯುತ್ತಿಲ್ಲ. 2022ರ ಡಿಸೆಂಬರ್ ತಿಂಗಳಿನಲ್ಲಿ ನಿಯಮಾನುಸಾರ ನಿವೇಶನ ಹಂಚಿಕೆಗೆ ಅಧಿಸೂಚನೆ ಹೊರಡಿಸಲಾಗಿದ್ದು, ಅಧಿಸೂಚನೆ ಅನ್ವಯ ತರಕಾರಿ ಮಾರಾಟಗಾರರು ಹಾಗೂ ರೈತರಿಗೆ ಎಪಿಎಂಸಿಗೆ ಸಂಬಂಧಿಸಿದ ವ್ಯಾಪಾರಸ್ಥರು ಲೈಸೆನ್ಸ್ ಪಡೆದುಕೊಂಡು ನಿವೇಶನಕ್ಕಾಗಿ ಅರ್ಜಿ ಸಲ್ಲಿಸಿ ಮುಂಗಡ ಹಣವನ್ನು ಪಾವತಿ ಮಾಡಿದ್ದಾರೆ ಎಂದರು. 2024ರ ಜುಲೈನಲ್ಲಿ ನಿವೇಶನ ಹಂಚಿಕೆಯಲ್ಲಿ ವಿಳಂಬವಾಗಿದೆ. ಈ ಬಗ್ಗೆ ಧರಣಿ ಹಮ್ಮಿಕೊಂಡಿದ್ದ ಮನವಿ ಸಲ್ಲಿಸಲಾಗಿದೆ. ಆದರೆ 6 ತಿಂಗಳು ಕಳೆದರೂ ನಿವೇಶನ ಹಂಚಿಕೆ ಮಾಡುವ ಭರವಸೆವಾಗಿಯೇ ಉಳಿದಿದೆ ಎಂದು ಆಕ್ರೋಶ ಹೊರಹಾಕಿದರು. ನಿವೇಶನ ಹಂಚಿಕೆಗೆ ತಡೆ ಹಿಡಿದಿರುವ ಎಪಿಎಂಸಿಗೆ ನಿವೇಶನ ಹಂಚಿಕೆ ಕಾರಣ ತಡೆ ಹಿಡಿದಿರುವ ಎಪಿಎಂಸಿಗೆ 2014ರಲ್ಲಿ ನಿವೇಶನ ಪಡೆದುಕೊಂಡವರಿಗೆ ನಿವೇಶನ ಹಂಚಿಕೆ ಮಾಡಬಾರದು. ಒಂದೇ ಕುಟುಂಬದ ವ್ಯಾಪಾರಸ್ಥರಿಗೆ 8ರಿಂದ 10 ನಿವೇಶನ ಹಂಚಿಕೆ ಮಾಡಿರುವುದು ಸಂಜಸವಲ್ಲ. ತರಕಾರಿ ಮಾರಾಟಗಾರರಿಗೆ ನಿಗದಿಪಡಿಸಿರುವ ನಿವೇಶನಗಳನ್ನು ನೈಜ ತರಕಾರಿ ಮಾರಾಟಗಾರರಿಗೆ ಹಂಚಿಕೆ ಮಾಡಬೇಕು. ಕೂಡಲೇ ನಿವೇಶನ ಹಂಚಿಕೆ ಪ್ರಕ್ರಿಯೆ ಆರಂಭಿಸಬೇಕು. ಇಲ್ಲವಾದಲ್ಲಿ ಎಪಿಎಂಸಿ ಎದುರು ಅಹೋರಾತ್ರಿ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಳ್ಳಲಾಗುವುದು ಎಂದು ಒತ್ತಾಯಿಸಿದರು. ಓಕೆ ಸರ್. ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ರಾಜೇಂದ್ರ ರಾಜ್ಯ ವಿಷಯ ನಿವೇಶನ ಹಂಚಿಕೆ ವಿಳಂಬವಾಗಿರುವ ಕೂಡಲೇ ನಿವೇಶನ ಹಂಚಿಕೆ ಪ್ರಕ್ರಿಯೆ ಪ್ರಾರಂಭ ಮಾಡಿ, ಇಲ್ಲದಿದ್ದರೆ ಎಪಿಎಂಸಿ ಅಹೋರಾತ್ರಿ ಧರಣಿ ನಡೆಸಿದರು. ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ರಾಯಚೂರು ನಗರದ ಉಸ್ಮಾನಿಯಾ ತರಕಾರಿ ಮಾರಾಟಗಾರರ ತಮ್ಮಲ್ಲಿ ವಿನಂತಿಸುತ್ತಾ ನಿವೇಶನ ಹಂಚಿಕೆಗೆ ಈಗಾಗಲೇ ಬಹಳಷ್ಟು ವಿಳಂಬವಾಗಿದೆ. ವಿಳಂಬಕ್ಕೆ ಕಾರಣಗಳಿವೆ. ಡಿಸೆಂಬರ್ 2022ರಲ್ಲಿ ನಿಯಮಾನುಸಾರ ಕಾನೂನು ಪ್ರಕಾರ ನಿವೇಶನ ಹಂಚಿಕೆಗೆ ಅಧಿಸೂಚನೆ ಹೊರಡಿಸಿದೆ. ಅಧಿಸೂಚನೆ ಪ್ರಕಾರ ತರಕಾರಿ ಮಾರಾಟಗಾರರು ಹಾಗೂ ರೈತರು ಮತ್ತು ಎಪಿಎಂಸಿಗೆ ಸಂಬಂಧಪಟ್ಟಂಥ ವ್ಯಾಪಾರಸ್ಥರು ಲೈಸೆನ್ಸ್ ಪಡೆದುಕೊಂಡು ನಿವೇಶನಕ್ಕಾಗಿ ಅರ್ಜಿ ಸಲ್ಲಿಸಿ ನಿಯಮಾನುಸಾರ ಮುಂಗಡ ಹಣ ಪಾವತಿಸುತ್ತಾರೆ. ಈಗಾಗಲೇ ಕಳೆದ ವರ್ಷ ಜುಲೈನಲ್ಲಿ ನಿವೇಶನ ಹಂಚಿಕೆಯು ವಿಳಂಬವಾಗಿದೆ ಎಂದು ಧರಣಿ ಸತ್ಯಾಗ್ರಹ ನಡೆಸಿದೆವು. ಅದಕ್ಕೆ ಅಧ್ಯಕ್ಷರು ಹಾಗೂ ಕಾರ್ಯದರ್ಶಿಗಳು ಶೀಘ್ರದಲ್ಲಿ ನಿವೇಶನ ಹಂಚಿಕೆ ಮಾಡುತ್ತೇವೆ ಎಂದು ಹೇಳಿ 6 ತಿಂಗಳು ಗತಿಸಿದರೂ ನಿವೇಶನ ಹಂಚಿಕೆ ಆಗಿರುವುದಿಲ್ಲ. ನವೆಂಬರ್ 19ಗೆ ಅಹೋರಾತ್ರಿ ಧರಣಿ ಮಾಡುತ್ತೇವೆ ಎಂದು ತಮ್ಮ ಗಮನಕ್ಕೆ ತಂದಾಗ ಅಹೋರಾತ್ರಿ ಧರಣಿ ಕೈಬಿಡಿ, ನಿವೇಶನ ಹಂಚಿಕೆ ಪ್ರಕ್ರಿಯೆಗಳು ಪೂರ್ಣಗೊಂಡಿವೆ, ಶೀಘ್ರದಲ್ಲಿ ನಿವೇಶನಗಳು ಹಂಚಿಕೆ ಮಾಡುತ್ತೇವೆ ಎಂದು ಆಶ್ವಾಸನೆ ನೀಡಿದ್ದೇವೆ. 2014ರಲ್ಲಿ ನಿವೇಶನ ಹಂಚಿಕೆ ಪಡೆದುಕೊಂಡವರಿಗೆ ನಿವೇಶನ ಹಂಚಿಕೆ ಮಾಡಬಾರದು.
ಒಂದೇ ಕುಟುಂಬದ ವ್ಯಾಪಾರಸ್ಥರಿಗೆ 8 ನಿವೇಶನ ಹಂಚಿಕೆ ಮಾಡುವುದು. ಈ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷ ಎನ್ ಮಹಾವೀರ್, ಪ್ರಧಾನ ಕಾರ್ಯದರ್ಶಿ ಪ್ರಭು ನಾಯಕ್, ಕೆವಿ ಕಾಜಪ್ಪ, ಬಸವರಾಜ್, ಉದಯ್ ಕುಮಾರ್, ಅನಿಲ್, ರಮೇಶ್, ರಘು, ಸುನಿಲ್, ಎಪಿ ರಾಜು, ರಿಜ್ವಾನ್ ಆಜಾಮ್, ಜಾಫರ್, ಶಹನ್ವಾಜ್, ಜೆಟಿ ಆರ್, ಖಾಜಾ, ನಾಗರಾಜ್, ಈರೇಶ್, ಜಮಲಮ್ಮ ಸೇರಿದಂತೆ ಇತರರು ಇದ್ದರು. ಈಗ ಜಾಹೀರಾತು. ಶ್ರೀ ಮಹಾಯೋಗಿ ವೇಮನವರ 613ನೇ ಜಯಂತಿಯ ಹಾರ್ದಿಕ ಶುಭಾಶಯಗಳು. ದಿನಾಂಕ 19/1/2025 ಬೆಳಿಗ್ಗೆ 10ಕ್ಕೆ. ಸ್ಥಳ ರಂಗಮಂದಿರ ರಾಯಚೂರು. ಸರ್ವರಿಗೂ ಸ್ವಾಗತ ಕೋರುವವರು ಶ್ರೀ ಜಿ ರಾಮಚಂದ್ರ ರೆಡ್ಡಿ ಗುಂಜಳಿ, ಅಧ್ಯಕ್ಷರು ತಾಲೂಕು ರೆಡ್ಡಿ ಕ್ಷೇಮಾಭಿವೃದ್ಧಿ ಸಂಘ ರಾಯಚೂರು. ಶ್ರೀ ಕೆ ಲಕ್ಷ್ಮೀಕಾಂತ್ ರೆಡ್ಡಿ ಬೂರ್ದಿಪಾಡ, ಉಪಾಧ್ಯಕ್ಷರು ತಾಲೂಕು ರೆಡ್ಡಿ ಕ್ಷೇಮಾಭಿವೃದ್ಧಿ ಸಂಘ ರಾಯಚೂರು. ಮತ್ತು ರೆಡ್ಡಿ ಸಮಾಜದ ಎಲ್ಲ ಕುಲ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾಗಿ ವಿನಂತಿ. ಶ್ರೀ ಮಹಾಯೋಗಿ ವೇಮನ ಜಯಂತಿಯನ್ನು ಜನವರಿ 19ರಂದು ಜಿಲ್ಲಾಡಳಿತದ ಸಹಯೋಗದಲ್ಲಿ ನಗರದ ಸಿದ್ದರಾಮ ಜಂಬಲದಿನ್ನಿ ರಂಗಮಂದಿರದಲ್ಲಿ ಬೆಳಿಗ್ಗೆ 11 ಗಂಟೆಗೆ ಆಯೋಜಿಸಲಾಗಿದೆ ಎಂದು ರೆಡ್ಡಿ ಸಮಾಜದ ಮುಖಂಡ ಹಾಗೂ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಅಚ್ಯುತ್ ರೆಡ್ಡಿ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಅಂದು ಬೆಳಿಗ್ಗೆ ಶ್ರೀ ಬಸವೇಶ್ವರ ವೃತ್ತದಿಂದ ರಂಗಮಂದಿರದವರೆಗೆ ಭಾವಚಿತ್ರ ಮೆರವಣಿಗೆ ನಡೆಯಲಿದೆ. ನಂತರ ರಂಗಮಂದಿರದಲ್ಲಿ ನಡೆಯಲಿರುವ ವೇದಿಕೆ ಕಾರ್ಯಕ್ರಮದಲ್ಲಿ ಉಸ್ತುವಾರಿ ಸಚಿವರು ಸೇರಿದಂತೆ ಜಿಲ್ಲೆಯ ಶಾಸಕರುಗಳು ಹಾಗೂ ಚುನಾಯಿತ ಜನಪ್ರತಿನಿಧಿಗಳು ಭಾಗವಹಿಸಲಿದ್ದಾರೆ. ಬಾಲಂಕು ಆಸ್ಪತ್ರೆಯ ವೈದ್ಯ ಡಾಕ್ಟರ್ ಶ್ರೀಧರ್ ರೆಡ್ಡಿ ಇವರ ಪ್ರಾಜೋಕತ್ವದಲ್ಲಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ 90%ಕ್ಕೂ ಹೆಚ್ಚು ಅಂಕ ಪಡೆದ ಸಮಾಜದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಲಾಗುತ್ತದೆ. ಗೋವಿಂದ್ ರೆಡ್ಡಿ ಅವರಿಂದ ಸಂಗೀತ ಕಾರ್ಯಕ್ರಮ ನಡೆಯಲಿದೆ. ಸಾಹಿತ್ಯ ಪರಿಷತ್ ಸಹ ಕಾರ್ಯದರ್ಶಿ ದಂಡಪ್ಪ ಬೀರಾದರ್ ಇವರಿಂದ ಉಪನ್ಯಾಸ ನಡೆಯಲಿದೆ ಎಂದರು. ದಿನಾಂಕ 19ರಂದು ಬೆಳಗ್ಗೆ 9 ಗಂಟೆಗೆ ಬಸವೇಶ್ವರ ವೃತ್ತದಿಂದ ರಂಗಮಂದಿರದವರೆಗೆ ಈ ಒಂದು ಮೆರವಣಿಗೆ ಮೂಲಕ ಹೇಮ ಮತ್ತು ವೇಮ ರೆಡ್ಡಿ ಸಮಾಜದ ಎಲ್ಲ ಸಮಾಜದ ಮುಖಂಡರಿಂದ ಮತ್ತು ಸಮಾಜದ ಬಾಂಧವರಿಂದ ರಂಗಮಂದಿರದವರೆಗೆ ಮೆರವಣಿಗೆ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಅದೇ ರೀತಿ ಸರ್ಕಾರದಿಂದ ಕೂಡ ಈ ಒಂದು ಮಹಾಯೋಗಿ ವೇಮನ ಜಯಂತಿ ಆಚರಣೆ ಪ್ರೋಟೋಕಾಲ್ ಪ್ರಕಾರ ಅವರು ಕೂಡ ಅವರ ಜೊತೆಗೆ ನಾವು ಕೂಡ ಸಂಘದ ವತಿಯಿಂದ ನಾವು ಜಂಟಿಯಾಗಿ ಈ ಒಂದು ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀವಿ. ಇದರಲ್ಲಿ ಶ್ರೀ ಕೆ ಗೋವಿಂದ್ ರೆಡ್ಡಿ ಸರ್ಜಾಪುರ ಇವರಿಂದ ಒಂದು ಸಂಗೀತ ಕಾರ್ಯಕ್ರಮ ಇರುತ್ತದೆ. ಅದೇ ರೀತಿ ಎಲ್ಲ ಡಾಕ್ಟರ್ ಶ್ರೀಧರ್ ರೆಡ್ಡಿ ಬಾಳಂಕು ಆಸ್ಪತ್ರೆ ಇವರು ಪ್ರತಿಭಾ ಪುರಸ್ಕಾರದ ಅಂಗವಾಗಿ ಈ 90% ಮೇಲ್ಪಟ್ಟಂತ ಪಿಯುಸಿ ಮತ್ತು ಎಸ್ಎಸ್ಎಲ್ಸಿ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಅವರ ಒಂದು ವೈಯಕ್ತಿಕವಾಗಿ ಈ ಒಂದು ಸಮಾವೇಶದಲ್ಲಿ ನೀಡಲಿದ್ದಾರೆ. ಆದ್ದರಿಂದ ತಾವೆಲ್ಲ ಮಾಧ್ಯಮಿಕರು ಈ ಒಂದು ಸಮಾರಂಭ ಯಶಸ್ವಿಗೆ ಸಹಕಾರವನ್ನು ಕೋರ್ತಾ ಇದ್ದೀವಿ. ಅದೇ ರೀತಿ ಎಲ್ಲ ನಿಮ್ಮ ಮೂಲಕ ನಮ್ಮ ಸಮಾಜದ ಮುಖಂಡರಿಗೆ ಎಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಸಹಕಾರ ಕೊಟ್ಟು ಯಶಸ್ವಿಯಾಗಲು ತಮ್ಮ ಒಂದು ಸಹಕಾರವನ್ನು ಕೋರ್ತಾ ನಾನು ಪ್ರತಿಭಾ ಪುರಸ್ಕಾರ ತಾಲೂಕಿಗೆ ಅಷ್ಟೇ ಸೀಮಿತನ ಜಿಲ್ಲೆಗೆ ಸಮಾಜ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಜಯಂತಿ ಕಾರ್ಯಕ್ರಮ ಯಶಸ್ವಿಗೊಳಿಸುವಂತೆ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಸಮಾಜದ ಪದಾಧಿಕಾರಿಗಳಾದ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಜಿ ರಾಮಚಂದ್ರ ರೆಡ್ಡಿ, ಲಕ್ಷ್ಮೀ ರೆಡ್ಡಿ ಬೂರ್ದಿಪಾಡ, ಶ್ರೀನಿವಾಸ್ ಬೂರ್ದಿಪಾಡ, ಹರಿಶ್ಚಂದ್ರ ರೆಡ್ಡಿ, ಸತ್ಯನಾರಾಯಣ ರೆಡ್ಡಿ ಇದ್ದರು. ವಿಜಯ ರೆಡ್ಡಿ ಟ್ರೋಫಿ ಸೀಸನ್ 3 ಕ್ರಿಕೆಟ್ ಪಂದ್ಯಾವಳಿ ಜನವರಿ 18ರಿಂದ 26ರವರೆಗೆ ನಗರದ ಕೆಎಸ್ಸಿಎ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆಯಲಿದೆ ಎಂದು ಕ್ಲಬ್ ಕಾರ್ಯದರ್ಶಿ ರವಿರಾಜ್ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಸಿಟಿ11 ಕ್ಲಬ್ನಿಂದ ಪ್ರತಿ ವರ್ಷ ವಿಜಯ ರೆಡ್ಡಿ ಸ್ಮರಣಾರ್ಥ ಕ್ರಿಕೆಟ್ ಪಂದ್ಯ ನಡೆಸಲಾಗುತ್ತಿದೆ. ಈ ವರ್ಷ ರಾಜ್ಯ ಮಟ್ಟದ ಪಂದ್ಯ ನಡೆಯಲಿದೆ. ಎನ್ಎಸ್ ಬೋಸರಾಜ್ ಫೌಂಡೇಶನ್ ವಿಜೇತ ತಂಡಕ್ಕೆ
1.5 ಲಕ್ಷ ರೂಪಾಯಿ ನಗದು ಹಾಗೂ ಟ್ರೋಫಿ ನೀಡಲಿದೆ. ದ್ವಿತೀಯ ಬಹುಮಾನವನ್ನು ಡಾಕ್ಟರ್ ಶಿವರಾಜ್ ಪಾಟೀಲ್ ಫೌಂಡೇಶನ್ನಿಂದ 75,000 ರೂಪಾಯಿ ನಗದು ಹಾಗೂ ಟ್ರೋಫಿ ನೀಡಲಾಗುತ್ತದೆ. ಪಂದ್ಯಾವಳಿಯನ್ನು ಸಣ್ಣ ನೀರಾವರಿ ಸಚಿವ ಎನ್.ಎಸ್. ಬೋಸರಾಜ್ ಉದ್ಘಾಟಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್, ವಿಧಾನ ಪರಿಷತ್ ಮಾಜಿ ಸದಸ್ಯ ಎನ್. ಶಂಕರಪ್ಪ, ರವಿ ಬೋಸರಾಜ್, ನಗರ ಪಾಲಿಕೆ ಉಪಾಧ್ಯಕ್ಷ ಸಾಜಿದ್ ಸಮೀರ್, ಸಿರವಾರದ ವಿದ್ಯಾವಾಹಿನಿ ಶಾಲೆಯ ಅಧ್ಯಕ್ಷ ಟಿ. ಬಸವರಾಜ್ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. ಈಗಾಗಲೇ ನಾವು ಸೀಸನ್ 3 ಅನ್ನು ಸ್ಟಾರ್ಟ್ ಮಾಡ್ತಾ ಇದ್ವಿ. ಇದರಲ್ಲಿ 16ರಿಂದ 18 ಟೀಮ್ ಪಾಲ್ಗೊಳ್ಳಲಿವೆ. ಅವರಿಗೆ ನಾವು ಅಕೊಮಡೇಷನ್ ಹಾಗೂ ಮ್ಯಾಚ್ನ ಊಟ ಪ್ರೊವೈಡ್ ಮಾಡ್ತಾ ಇದ್ದೀವಿ ಸರ್. 16 ಟೀಮ್ ಬಂದಿದೆ ಸರ್. ಈಗಾಗಲೇ ಇದು ರಾಜ್ಯ ಮಟ್ಟದ ಓಪನ್ ಟೂರ್ನಮೆಂಟ್ ಆಗಿರುತ್ತೆ ಸರ್. ಈಗಾಗಲೇ ಸೀಸನ್ 3ಯಿಂದ ಬಹಳ ಟೀಮ್ಗಳು ನಮಗೆ ಕೊಡ್ತಾ ಇದ್ದಾವೆ ಸರ್. ಬೆಂಗಳೂರಿಂದ ಎಲ್ಲ ನಮ್ಮ ಕರ್ನಾಟಕದ ಎಲ್ಲ ಭಾಗದಿಂದಲೂ ಈ ಒಂದು ಟೂರ್ನಮೆಂಟ್ಗೆ ಎಲ್ಲರೂ ಭಾಗವಹಿಸ್ತಾರೆ ಸರ್. ಈ ಒಂದು ಟ್ರೋಫಿಗೆ ಮುಖ್ಯವಾಗಿ ನಮ್ಮ ರವಿ ಬೋಸ್ಕರ್ ಸರ್ ಅವರು ಪ್ರೈಸ್ ಮನಿಯನ್ನು ಕೊಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಇನ್ನೂ ಹಲವಾರು ಅನೇಕ ಗಣ್ಯ ವ್ಯಕ್ತಿಗಳು, ಶಾಸಕರು ನಮ್ಮ ಇದಕ್ಕೆ ರನ್ನರ್ಸ್ ಇದನ್ನು ಕೊಡ್ತಾ ಇದ್ದಾರೆ. ಅನೇಕ ಗಣ್ಯ ವ್ಯಕ್ತಿಗಳು, ಉದ್ಯಮಿಗಳು ಈ ಒಂದು ಟ್ರೋಫಿಗೆ ಅನುದಾನವನ್ನು ಅವರವ್ರ ಕಡೆಯಿಂದ ನೀಡಿರ್ತಾರೆ ಸರ್. ಈ ಒಂದು ನಾವು ಓನ್ಲಿ ಕ್ರಿಕೆಟ್ಗಷ್ಟೇ ಸೀಮಿತ ಅಲ್ಲ ಸರ್. ಅನೇಕ ಸಾಮಾಜಿಕ ಇವುಗಳನ್ನು ನಾವು ಮಾಡ್ತಾ ಇರ್ತೀವಿ. ಬ್ಲಡ್ ಡೊನೇಷನ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಜಾಗೃತಿ ಕೆಲಸಗಳನ್ನಾಗಲೂ ನಾವು ಮಾಡ್ತಾ ಇರ್ತೀವಿ ಸರ್. ಸಿಟಿ ಲೆವೆನ್ ಕ್ರಿಕೆಟ್ ಕ್ಲಬ್ಬಿಂದ. ಸೊ ನಮ್ಮ ಭಾಗದಿಂದ ಏನಂದ್ರೆ ಅನೇಕ ಕ್ರಿಕೆಟ್ ಆಟಗಾರರು ಈಗಾಗಲೇ ರಾಜ್ಯ ಮಟ್ಟಕ್ಕೆ ಪ್ರತಿನಿಧಿಸಿದ್ದಾರೆ. ತಿಪ್ಪಾರೆಡ್ಡಿ, ವಿಜಯರಾಜ್, ನಿರಂಜನ್ ನಾಯ್ಕ್ ಈಗಾಗಲೇ ಮಹಾರಾಜ ಟ್ರೋಫಿ ಅಂತ ಆಟಗಳನ್ನು ನಮ್ಮ ಭಾಗದಿಂದ, ವಿದ್ಯಾಧರ್ ಪಾಠದಲ್ಲಿ ಈಗಾಗಲೇ ಅಂಡರ್-19 ಇಂಡಿಯಾ ವರ್ಲ್ಡ್ ಕಪ್ ಅನ್ನು ಅವರು ಅಲ್ಲಿ ಪ್ರತಿನಿಧಿಸಿದ್ದಾರೆ ಸರ್. ದಯವಿಟ್ಟು ತಮ್ಮ ಕಡೆಯಿಂದ ಇನ್ನಷ್ಟು ಸಹಕಾರ ಸಿಗಬೇಕು ಸರ್. ಪ್ರತಿ ಸಲ ಸಹಕಾರ ನೀಡ್ತಾ ಇರ್ತೀನಿ. ನಮ್ಮದು ಬಹಳ ಖುಷಿ. ನಮ್ಮ ಕಡೆಯಿಂದ ಈ ಟೂರ್ನಮೆಂಟ್ ಬಗ್ಗೆ ಇನ್ನಷ್ಟು ಸಹಕಾರ ಸಿಗಬೇಕಂತೇಳಿ ನಾನು ನಮ್ಮಲ್ಲಿ ಕಳಕಳಿಯಿಂದ ಕೊಡ್ತೇನೆ. ಈಗ ಟ್ರೋಫಿ ಇದ್ದವ್ರಿಗೆ ಕ್ಯಾಶ್ ಕೊಡ್ತೀರಿ? ಟ್ರೋಫಿ ಆ್ಯಂಡ್ ಕ್ಯಾಶ್ ಎಷ್ಟು ಕೊಡ್ತೀರಿ? ಕ್ಯಾಶ್ 1.5 lakh ಟ್ರೋಫಿ ಆ್ಯಂಡ್ ಪ್ರೈಸ್ ಮನಿ. 16 ತಂಡಗಳು ಈಗಾಗಲೇ ನೋಂದಣಿ ಪಡೆದಿದೆ ಎಂದರು. ಈ ಸಂದರ್ಭದಲ್ಲಿ ತರಬೇತಿದಾರ ಜಿ. ವೆಂಕಟರೆಡ್ಡಿ, ರಾಜೇಶ್ ಶಾಂತಮಲ್ಲೈ ಇದ್ದರು. ರಾಯಚೂರು ಸ್ನೇಹಿತರ ಬಳಗದ ವತಿಯಿಂದ ರೈಲ್ವೆ ನಿಲ್ದಾಣದ ಮುಖ್ಯ ರಸ್ತೆಗಳಲ್ಲಿ ನಾನಾ ಕಾರಣಗಳಿಂದ ಮನೆಯಿಂದ ಹೊರಗುಳಿದ ಸುಮಾರು 30 ಜನ ನಿರ್ಗತಿಕ ನಿರಾಶ್ರಿತರಿಗೆ ಚಳಿಗಾಲ ಇರುವ ಕಾರಣಕ್ಕೆ ಚಳಿಯಿಂದ ರಕ್ಷಿಸಿಕೊಳ್ಳಲು ನೆರವಾಗಲಿ ಎಂದು ಉದ್ದೇಶವನ್ನಿಟ್ಟುಕೊಂಡು ಪ್ರತಿಯೊಬ್ಬರಿಗೂ ಸಹ ಬೆಡ್ಶೀಟ್ ವಿತರಣೆ ಮಾಡಲಾಯಿತು. ರಾಯಚೂರು ಸ್ನೇಹಿತರ ಬಳಗದ ವತಿಯಿಂದ ನಿರಾಶ್ರಿತರಿಗೆ ಬೆಡ್ಶೀಟ್ ವಿತರಿಸುವ ವಿಶೇಷ ಸೇವಾ ಕಾರ್ಯ ರಾಯಚೂರು ರೈಲ್ವೆ ನಿಲ್ದಾಣ ಮುಖ್ಯ ರಸ್ತೆಗಳಲ್ಲಿ ನಾನಾ ಕಾರಣಗಳಿಂದ ಮನೆಯಿಂದ ಹೊರಗುಳಿದ ಸುಮಾರು 30 ಜನ ನಿರ್ಗತಿಕ ನಿರಾಶ್ರಿತರಿಗೆ ಚಳಿಗಾಲ ಇರುವ ಕಾರಣಕ್ಕೆ ಚಳಿಯಿಂದ ರಕ್ಷಿಸಿಕೊಳ್ಳಲು ನೆರವಾಗಲಿ ಎಂದು ಉದ್ದೇಶವನ್ನಿಟ್ಟುಕೊಂಡು ಪ್ರತಿಯೊಬ್ಬರಿಗೂ ಸಹ ಬೆಡ್ಶೀಟ್ ವಿತರಿಸುವಂತಹ ವಿಶೇಷ ಸೇವಾ ಕಾರ್ಯವನ್ನು ರಾಯಚೂರು ಸ್ನೇಹಿತರ ಬಳಗದವರು ಹಮ್ಮಿಕೊಂಡಿರುವುದು ಶ್ಲಾಘನೀಯ ಕಾರ್ಯ. ಪ್ರತಿಯೊಬ್ಬರನ್ನು ಸ್ವೀಕರಿಸಿಕೊಂಡು ಶುಭ ಹಾರೈಸಿದರು. ಪ್ರತಿಯೊಬ್ಬರು ಇಂತಹ ಕಾರ್ಯಗಳಿಗೆ ತಮ್ಮ ಕೈಯಿಂದ ಆದಷ್ಟು ತನುಮನ ಧನದಿಂದ ಸಹಕರಿಸಿದರೆ ಮುಂದಿನ ದಿನಮಾನಗಳಲ್ಲಿ ಅವಶ್ಯಕತೆ ಇದ್ದಲ್ಲಿ ವಿಶೇಷ ಸಮಾಜ ಸೇವಾ ಕಾರ್ಯಗಳನ್ನು ಮಾಡುವುದಕ್ಕೆ ನಾವು ಸದಾ ಸಿದ್ಧ ಎಂದು ರಾಯಚೂರು ಸ್ನೇಹಿತರ ಬಳಗದವರು ಸರ್ವರಲ್ಲಿ ಕಿವಿ ಮಾತನ್ನು ಹಂಚಿಕೊಂಡಿದ್ದರು. ಈ ಸಂದರ್ಭದಲ್ಲಿ ರಾಯಚೂರು ಸ್ನೇಹಿತ ಬಳಗದವರಾಗಿರುವ ಮರಪ್ಪ ನಾಯಕ್, ವಿಜಯರಾಜ್, ವಿಜಯಲಕ್ಷ್ಮಿ, ಅನ್ನಪೂರ್ಣ ತಾರನಾಥ್, ಮಡಿವಾಳಪ್ಪ ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಓಪೆಕ್ ಆಸ್ಪತ್ರೆಯ ರಸ್ತೆಯಲ್ಲಿ ಅನಧಿಕೃತ ಡಬ್ಬ ಅಂಗಡಿಗಳ ತೆರವು ಕಾರ್ಯಾಚರಣೆ ನಡೆಸಿದ ಮಹಾನಗರ ಪಾಲಿಕೆ. ರಾಹುಲ್ ಗಾಂಧಿ ಹೇಳಿಕೆ ಖಂಡಿಸಿ ಬಿಜೆಪಿ ಯುವ ಮೋರ್ಚಾದಿಂದ ಪ್ರತಿಕೃತಿ ದಹಿಸಿ ಪ್ರತಿಭಟನೆ. ಆರ್ಡಿಸಿಸಿ ಬ್ಯಾಂಕಿನ ಸಿಂಧನೂರು ಶಾಖೆಯಲ್ಲಿ ಮತ್ತೊಂದು ರೈತರಿಗೆ ವಂಚನೆ ಪ್ರಕರಣ, ದೂರು ದಾಖಲು, ಮಲ್ಲಯ್ಯ ಕಟ್ಟಿಮನಿ.
ನಿವೇಶನ ಹಂಚಿಕೆ ಆಗ್ರಹಿಸಿ ತರಕಾರಿ ಮಾರಾಟಗಾರರ ಕ್ಷೇಮಾಭಿವೃದ್ಧಿ ಸಂಘದಿಂದ ಪ್ರತಿಭಟನೆ. ಜನವರಿ 19ರಂದು ಮಹಾಯೋಗಿ ಶ್ರೀ ವೇಮನ ಜಯಂತಿ ಭಾವಚಿತ್ರ ಮೆರವಣಿಗೆ ಅಚ್ಯುತ್ ರೆಡ್ಡಿ. ಜನವರಿ 18ರಂದು ವಿಜಯ ರೆಡ್ಡಿ ಟ್ರೋಫಿ ಕ್ರಿಕೆಟ್ ಪಂದ್ಯಾವಳಿ 16 ತಂಡಗಳು ಭಾಗಿ ರವಿರಾಜ್. ರಾಯಚೂರು ಸ್ನೇಹಿತರ ಬಳಗದ ವತಿಯಿಂದ ನಿರಾಶ್ರಿತರಿಗೆ ಬೆಡ್ಶೀಟ್ ವಿತರಣೆ. ಇಲ್ಲಿಗೆ ವಾರ್ತೆಗಳ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.